ಕುಟುಂಬಧನಾಧಿಗಳ ಸನ್ನಹಗಳುಳ್ಳವರಾಗಿ ವಿಹಿತ ಧರ್ಮ ಸುಕರ್ಮಗಳ ತಿಳಿಯದಲೆ ನಿತ್ಯದಲ್ಲಿ ಅಹರ ಮೈಥುನ ನಿದ್ರೆಗೊಳಗಾಗಿ ಹರು ಸರ್ವ ಪ್ರಾಣಿಗಳು ಹೃತ್ಕುಹ ನಿವಾಸಿಯನು ಅರಿಯದಲೆ ಭವದೊಳಗೆ ಬಳಲುವರು. ಸ್ವಾಮಿ ವಯಾಚೆ ಮಮ ದೇಹಿ ಜಿಹ್ವೆ ಸಮಾಗತೆ ದಂಡಧರೆ ಕೃತಾಂತೆ ವಕ್ತವ್ಯಮೇವಂ ಮಧುರಂ ಸುಭಕ್ತ್ಯ ಗೋವಿಂದ ದಾಮೋ ನರಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತಸಾರ ವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತಸಾರ ನಾಮಸ್ಮರಣ ಸಂಧಿ ಪದ್ಯ 24. ಗ್ರಹ ಕುಟುಂಬ ಧನಾದಿಗಳ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಹೃತ್ಕಮಲ ನಿವಾಸಿಯಾದ ಶ್ರೀಹರಿಯನ್ನು ತಿಳಿಯದಲೇ ಐಹಿಕ ಸುಖಗಳೇ ಶಾಶ್ವತವೆಂದು ತಿಳಿದು ಸಂಸಾರದಲ್ಲಿ ಮಗ್ನರಾಗಿರುತ್ತಾರೆ ಎಂದು ತಿಳಿಸುತ್ತಾರೆ. ಸರ್ವೇಷಾಮಪಿ ಜಂತೂನಾಂ ಸತತಂ ದೇಹ ಪೋಷಣೆ ಅಸ್ತಿ ಪ್ರಜ್ಞಾ ನಿಜಾಯತ್ತ ಕೋ ವಿಶೇಷಸ್ತಯಾ ನೃಣಾಂ ಎಂಬ ಭಾಗವತಾರ್ಥದಂತೆ ಮನುಷ್ಯ ಜನ್ಮ ಬಂದಾಗ್ಯೂ ಪರತತ್ವಾದಿ ಪರಮಾತ್ಮದ ತತ್ವಗಳನ್ನು ತಿಳಿಯದವರು ಪಶುಗಳಂತೆ ವ್ಯರ್ಥ ಜನ್ಮವುಳ್ಳವರೆಂದು ಹೇಳಿದ್ದಾರೆ. ಈ ಜಗತ್ತಿನಲ್ಲಿ ಸಾಮಾನ್ಯವಾಗಿ ಎಲ್ಲ ಜೀವರು ಸಂಸಾರದಲ್ಲಿ ಮಗ್ನರಾಗಿರುವರು. ಸ್ವಂತವಾಗಿ ಅರ್ಜಿಸಿದ ನಿರ್ಮಿಸಿದ ಸ್ವಗ್ರಹ, ಪಿತ್ರಾರ್ಜಿತವಾಗಿ ಬಂದ ಆಸ್ತಿರೂಪವಾದ ಭೂಮಿ, ಮನೆ ಇತ್ಯಾದಿಗಳು, ಭೋಗ ಸಾಮಗ್ರಿಗಳು, ಪತಿ, ಪುತ್ರರು, ಮಾತಾಪಿತೃಗಳು, ಸಹೋದರ ಸಹೋದರಿಯರು ಮತ್ತು ಇತರ ಬಂಧು ಬಾಂಧವರಾಗಿ ಪರಿವಾರ ಕುಟುಂಬವು ತನ್ನ ಸ್ವಂತ ದುಡಿಮೆಯಿಂದ ಸಂಪಾದಿಸಿದ ದ್ರವ್ಯ, ಹಿರಿಯರಿಂದ ಬಂದ ಆಸ್ತಿ ಇತ್ಯಾದಿ ಸಾಮಗ್ರಿ ವಿಶೇಷಗಳು ಧನವೆನಿಸುವವು. ಇವುಗಳಲ್ಲಿಯೇ ಪರಮಾಸಕ್ತರಾಗಿ ಆ ಭೋಗ ವಿಷಯಗಳನ್ನು ಇನ್ನೂ ಅಧಿಕವಾಗಿ ವರ್ಧಿಸಬೇಕೆಂಬ ಪ್ರಯತ್ನದಲ್ಲಿಯೇ ಇರುವ ನರರು ವಿಹಿತ ಕರ್ಮಗಳನ್ನು ಅರಿಯದೇ ಭವದಲ್ಲಿ ತೊಳಲುವರು. ಭಗವತ್ ಪ್ರೀತಿಕರವಾದ ಕರ್ಮಗಳು ವಿಹಿತ ಕರ್ಮಗಳೆನಿಸುವವು. ಕೇವಲ ವಿಷ್ಣು ಪ್ರೀತ್ಯರ್ಥವಾಗಿ ಮಾಡುವ ಸುಕರ್ಮಗಳೆಲ್ಲವೂ ವಿಹಿತ ಕರ್ಮಗಳು. ಈ ವಿಧಿಯು ಸಾಮಾನ್ಯ ನರರಿಗೆ ಅನ್ವಯಿಸುವುದು. ಆದರೆ ಉತ್ತಮಾಧಿಕಾರಿಗಳಾದ ಜ್ಞಾನಿಗಳಿಗೆ ವಿಷ್ಣುವಿನಲ್ಲಿ ಮಾಡುವ ಭಕ್ತಿ, ಅವನೇ ಸಕಲ ಕರ್ಮಗಳ ಕರ್ತನೂ ಆತನಿಂದ ಪ್ರೇರಿತವಾಗಿ ಕರ್ಮಗಳೆಸಗುವವನು ಪ್ರತಿಬಿಂಬಭೂತನಾದ ಜೀವನು, ಈ ಜ್ಞಾನಾನುಸಂಧಾನವಿರುವುದು. ಶ್ರುತಿ ಸ್ಮೃತಿರ್ ಹರೇರಾಜ್ಞಾ ಎಂಬುದು ಸಾಮಾನ್ಯ ವಿಧಿ. ಮಮಕಾರದಿಂದ ಗ್ರಸ್ತನಾಗಿ ಅಹಂ ಕರ್ತೃತ್ವಾಭಿಮಾನದಿಂದ ಮಾಡುವ ಕರ್ಮಗಳು ಸುಕರ್ಮಗಳಾದರೂ ಅವು ವಿಹಿತ ಕರ್ಮಗಳೆನಿಸುವುದಿಲ್ಲ. ಅಂತಹ ಕರ್ಮಾನುಷ್ಠಾನದಿಂದ ದೋಷಪ್ರಾಪ್ತಿಯೇ ಹೊರತು ಪುಣ್ಯಫಲ ಪ್ರಾಪ್ತಿಯಾಗಲಾರದು. ಇದನ್ನು ಸರ್ವಥಾ ಮಾಡಲೇ ಕೂಡದು ಎಂಬ ನಿಷಿದ್ಧಾತ್ಮಕವಾದ ಕರ್ಮಗಳೆಲ್ಲವೂ ಅವಿಹಿತ ಕರ್ಮಗಳು. ಅವು ಶ್ರೀಹರಿಯ ಪ್ರೀತ್ಯಾಸ್ಪದಗಳಲ್ಲ. ಶ್ರೀಹರಿಯ ಕರ್ತೃತ್ವವನ್ನು ಮರೆತು ವಿಹಿತ ಕರ್ಮಗಳನ್ನು ಮಾಡಿದರೂ ಅವು ಅವಿಹಿತ ಕರ್ಮಗಳೇ ಆಗುವವು. ಇದೇ ಕರ್ಮ ಧರ್ಮಗಳ ರಹಸ್ಯ. ತನ್ನ ವರ್ಣೋಚಿತ ಆಶ್ರಮೋಚಿತವಾಗಿ ವಿಷ್ಣು ಪ್ರೀತ್ಯರ್ಥವಾಗಿ ಆಚರಿಸುವ ವಿಧಿಗಳೆಲ್ಲವೂ ಧರ್ಮಗಳೆನಿಸುವವು. ಆ ಧರ್ಮಕ್ಕನುಗುಣವಾಗಿ ಆಚರಿಸುವ ಕರ್ಮಗಳು ಸುಕರ್ಮಗಳು. ಈ ಧರ್ಮ ಕರ್ಮಗಳ ರಹಸ್ಯವನ್ನು ತಿಳಿಯದೆ ಪ್ರತಿನಿತ್ಯದಲ್ಲಿಯೂ ಕೇವಲ ಸಾಂಸಾರಿಕ ವಿಷಯ ಭೋಗಗಳಲ್ಲಿಯೇ ಆಸಕ್ತರಾಗಿರುವ ನರರು ಉದರ ಪೋಷಣೆಗಾಗಿ ಅವಿಹಿತ ಕರ್ಮಗಳನ್ನು ಆಚರಿಸುತ್ತಾ ದ್ರವ್ಯಾರ್ಚನೆ ಮಾಡುವರು. ಉದರಂಭರಣವೇ ಅವರ ಬಾಳಿನ ಪರಮ ಗುರಿಯಾಗಿರುವುದು. ಸ್ತ್ರೀ ಭೋಗಾದಿಗಳಲ್ಲಿ ಆಸಕ್ತ ಮನಸ್ಕರಾಗಿ ವಿಹಿತ ಕರ್ಮರಹಿತರಾಗಿ ತಮ್ಮ ಲಭ್ಯವಾದ ಮಾನವ ಜನ್ಮವನ್ನು ವ್ಯರ್ಥಪಡಿಸಿಕೊಳ್ಳುವರು. ಕಾಲ ಪ್ರಜ್ಞೆ ಇಲ್ಲದೆ ಜಡ ಮನಸ್ಕರಾಗಿ ನಿದ್ರೆಗೆ ವಶರಾಗಿ ತಮ್ಮ ಅತ್ಯಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳುತ್ತಿರುವರು. ಹೃತ್ಕಮಲದಲ್ಲಿ ಆವಾಸನಾಗಿರುವ ಮೂಲೇಶ ನಾಮಕನನ್ನು ಮರೆತು ಅವನ ಸರ್ವಕರ್ತೃತ್ವವನ್ನೂ ತಿಳಿಯದೆ ವೃಥಾ ಸಾಂಸಾರಿಕ ಕರ್ಮಗಳಲ್ಲಿ ಮಗ್ನರಾಗಿ ಭವದೊಳಗೆ ತೊಳಲಾಡುತ್ತಿರುವರು. ಸಕಲ ಧರ್ಮಗಳು ಕರ್ಮಗಳು ಹೃದ್ಗೃಹ ನಿವಾಸಿಯಾದ ಬಿಂಬನಿಂದಲೇ ಪ್ರೇರಿತವಾಗಿ ನಡೆಯುತ್ತಿರುವವು ಎಂಬ ರಹಸ್ಯವನ್ನು ಅರಿತು ಬಿಂಬಗತ ಬಿಂಬನ ಕ್ರಿಯಾರೂಪವಾದ ಜ್ಞಾನದಿಂದ ಮಾಡುವ ಕರ್ಮಗಳೇ ವಿಹಿತ ಕರ್ಮ ಮತ್ತು ಧರ್ಮ ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ.
ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.